ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಅತ್ಯಂತ ಪ್ರಮುಖವಾದ ಯೋಜನೆ. ನೋಡಿ, 15ನೇ ಕಂತಿನವರೆಗೂ ಅಂದರೆ ಸುಮಾರು 30,000 ರೂಪಾಯಿವರೆಗೂ ಸರ್ಕಾರದಿಂದ ಉಚಿತವಾಗಿ ಮಹಿಳೆಯರ ಖಾತೆಗೆ ಬಂದಿದೆ. 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು 1.5-2 ತಿಂಗಳಿಂದ ಕೂಡ ಕಾಯ್ತಾ ಇರ್ತೀವಿ. ಸೊ ಇದಕ್ಕೆ ಒಂದು ಲೇಟೆಸ್ಟ್ ಅಪ್ಡೇಟ್ನ ಸಿಕ್ಕಿದೆ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದು ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ, ಅಂದ್ರೆ ಮಂಗಳವಾರ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಅಂತ. ಸೊ ಮಂಗಳವಾರ ಬಂದು ಹಾಲಿಡೇ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ. ಹಣ ಬರುತ್ತಾ ಬರೋದಿಲ್ವಾ, ಖಂಡಿತವಾಗ್ಲೂ ನಿಜವಾಗ್ಲೂ ಬರುತ್ತಾ ಅನ್ನೋ ಒಂದಷ್ಟು ಡೌಟ್ಗಳು ಇರುತ್ತೆ. ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ಗೃಹಲಕ್ಷ್ಮಿ ಹಣದಿಂದ ಪ್ರತಿಯೊಬ್ಬರು ಜೀವನ ಒಂದು ಮಟ್ಟಿಗಾದ್ರೂ ನಡ್ಸ್ಕೊಂಡು ಹೋಗೋದಿಕ್ ಸಹಾಯ ಆಗ್ತಾ ಇದೆ. ಮಹಿಳೆಯರು ಅವ್ರ ಖರ್ಚಿಗೂ ಅಥವಾ ಮನೆಗೋ ಅಥವಾ ಮೆಡಿಸನ್ಗೋ, ಮಕ್ಕಳು ವಿದ್ಯಾಭ್ಯಾಸಕ್ಕೂ ಎಂದಕ್ಕೂ ಒಂದಕ್ಕೆ ಖರ್ಚಾಗ್ತಾ ಇದೆ. ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ ಸುಮಾರು 30,000 ರೂಪಾಯಿ ಹಣ ಬಂದಿದೆ. ಈ 30,000 ರೂಪಾಯಿ ಹಣನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಉಪಯೋಗಿಸ್ಕೊಂಡಿರ್ತಾರೆ. ಇಲ್ಲೊಬ್ರು ಅಜ್ಜಿ ತಮ್ಮ ಗೃಹಲಕ್ಷ್ಮಿ ಹಣದಿಂದ ಇಡೀ ಊರಿಗೇನೆ ಹೋಳಿಗೆ ಊಟನ ಹಾಕ್ಸಿದ್ದಾರೆ. ಇದಕ್ಕಿಂತ ಮುಂಚೆ ಒಬ್ರು ಕೂಡ ಇದೇ ರೀತಿ ಮಾಡಿದ್ರು. ಈಗ ಮತ್ತೊಬ್ರು ಅಜ್ಜಿ ಇದೇ ರೀತಿಯಾಗಿ ಮಾಡಿದ್ದಾರೆ. ಇವರು ವಿಜಯಪುರ ಜಿಲ್ಲೆಯಲ್ಲಿರುವಂತವ್ರು, ತಾಂಬಾ ಸಮೀಪ ಗೂಗಿಹಾಳ ಗ್ರಾಮದಲ್ಲಿರುವಂತಹ ಅಜ್ಜಿ ಮಾಬೂಬಿ ಅಬ್ಬಸಾಲಿ ಚೌಧರಿ ಅಂತ. ಸೊ ಇವರು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಏನ್ ಬರ್ತಾ ಇತ್ತು ಆ ಎಲ್ಲ ಹಣನ ಕೂಡಿಟ್ಟು ಇಡೀ ಊರಿಗೆ ಒಬ್ಬಟ್ಟಿನ ಊಟನ ಹಾಕ್ಸಿದ್ದಾರೆ. ಜೊತೆಗೆ ಸಿಂದಗಿಯ ಶಾಸಕ ಆದಂತಹ ಅಶೋಕ್ ಮನಗುಳಿ ಇದಾರಲ್ವಾ, ಮತ್ತೆ ಅವ್ರಿಗೂ ಕೂಡ ಒಬ್ಬಟ್ಟಿನ ಊಟ ಹಾಕ್ಸಿ ಅವ್ರಿಗೆ ಒಬ್ಬಟ್ಟು ಸ್ವತಃ ಇವರೇ ತಿನ್ಸಿದ್ದಾರೆ. ಸೊ ಇದ್ರ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅಜ್ಜಿ ಅಂದ್ರೆ, ಯಾವುದೇ ಅನ್ನ ಆಗಿರಬಹುದು ಅದು ಅಳಿಸದೇ ಇರೋದಿಲ್ಲ, ಅದು ಹಳ್ಸೋಗೋಕ್ಕಿಂತ ಮುಂಚೆ ನಾವು ತಿನ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಯಾವುದೇ ಹೂ ಆಗಿರಬಹುದು ಅದು ಬಾಡದೇ ಇರೋದಿಲ್ಲ, ಇವತ್ತಲ್ಲ ನಾಳೆ ಆದ್ರೂ ಅದು ಬಾಡುತ್ತೆ, ಅದು ಬಾಡೋಗೋಕ್ಕಿಂತ ಮುಂಚೆ ಮುಟ್ಕೋಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕೆಟ್ಟೋಗ್ದಿರೋ ಹಣ್ಣು ಅಥವಾ ಕೊಳ್ತೋಗ್ದಿರೋ ಹಣ್ಣು ಯಾವುದೂ ಇಲ್ಲ, ಅದು ಕೆಟ್ಟೋಗೋ ಮುಂಚೆ ನಾವು ತಿನ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಮನುಷ್ಯನ್ಗೆ ಸಾವು ಅನ್ನೋದು ಇಲ್ವೇ ಇಲ್ಲ, ಅವ್ನು ಯಾವತ್ತಾದ್ರೂ ಒಂದಿನ ಸತ್ತೇ ಸಾಯ್ತಾನೆ. ಸೊ ಅವ್ನು ಸಾಯೋಕ್ಕಿಂತ ಮುಂಚೆ ಒಳ್ಳೆ ಕೀರ್ತಿ ಮಾಡಬೇಕು, ಒಳ್ಳೆ ಹೆಸರನ್ನ ಪಡಿಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇಡೀ ಊರಿಗೆ ಊಟ ಕೂಡ ಹಾಕ್ಸಿದ್ದಾರೆ. ಈ ಅಜ್ಜಿ ಮಾಡಿರೋ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲಾ ಕಡೆ ಸಂತಸ ಕೂಡ ವ್ಯಕ್ತ ಆಗ್ತಿದೆ. ಅಜ್ಜಿಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಗೃಹಲಕ್ಷ್ಮಿ ಹಣ ಪ್ರತಿಯೊಬ್ರು ಒಂದೊಂದು ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ. ಈ ಅಜ್ಜಿ ಇಡೀ ಊರಿಗೆ ಊಟ ಹಾಕ್ಸಿದ್ದಾರೆ. ಶಾಸಕರಿಗೂ ಕೂಡ ಊಟ ಹಾಕ್ಸಿ ಒಂದು ಮಾದರಿ ಆಗಿದ್ದಾರೆ. ಜೊತೆಗೆ ಒಂದು ಮಾದರಿ ಹೇಳಿಕೆನ ಕೊಟ್ಟಿದ್ದಾರೆ. ಹೌದು, ನಿಜ ಜೀವನದಲ್ಲಿ ಇದು ಎಷ್ಟು ಸತ್ಯ ಅಲ್ವಾ. ಅನ್ನ ಯಾವತ್ತಿದ್ರು ಹಳ್ಸೋಗುತ್ತೆ, ಅದನ್ನ ಅಳ್ಸೋಗೋಕ್ ಬಿಡೋ ಬದಲು ಅದನ್ನ ತಿನ್ನೋದು, ಬೇರೆಯವ್ರಿಗೂ ಕೊಡ್ಬೇಕು. ಹೂ ಹೇಗಿದ್ರು ಬಾಡೋಗುತ್ತೆ, ಅದನ್ನ ಕೂಡ ಮುಟ್ಕೊಂಡು ನಾವು ಖುಷಿ ಪಡ್ಬೇಕು ಅಂತ ತಿಳಿಸಿದ್ದಾರೆ. ನೋಡಿ, ಇನ್ನು ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯಾವ ರೀತಿ ಸಹಾಯ ಆಗಿದೆ ಅದನ್ನ ನೀವು ಕಮೆಂಟ್ ಮುಖಾಂತರ ನಿಮ್ಗೆ ಇಷ್ಟ ಇದ್ರೆ ತಿಳಿಸಬಹುದು. ಇನ್ನು ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 16ನೇ ಕಂತಿನ ಹಣ ಏನಿದೆ ಅದು ಸಂಕ್ರಾಂತಿ ಹಬ್ಬಕ್ಕೆ 2,000 ರೂಪಾಯಿನ ಜಮೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ ಗಳಿಂದ ಮತ್ತೆ ಬೇರೆ ಬೇರೆ ರೀಸನ್ಸ್ ಗಳಿಂದ ನಾವು ಹಣ ಹಾಕೋದಿಕ್ಕೆ ಆಗಿರ್ಲಿಲ್ಲ. ಸದ್ಯಕ್ಕೆ ನಾವು ಹಣನ ಜಮೆ ಮಾಡ್ತೀವಿ, ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಮಂಗಳವಾರ ಬಂದು ಸಂಕ್ರಾಂತಿ ಹಬ್ಬ ಗೌರ್ಮೆಂಟ್ ಹಾಲಿಡೇ ಇರುತ್ತಲ್ವಾ, ಅಂತ ಅವತ್ತು ಅಮೌಂಟ್ ಬರುತ್ತಾ ಅಂದ್ರೆ ನನ್ನ ಪ್ರಕಾರ ಸೋಮವಾರನೇ ಹಣ ಬಿಡುಗಡೆ ಆಗಬಹುದು. ಸೋಮವಾರ ಈವ್ನಿಂಗ್ ಇಂದ ಅಮೌಂಟ್ ಬರಬಹುದು, ಅಥವಾ ಸೋಮವಾರ ಹಣ ಬಿಡುಗಡೆ ಮಾಡಿದ್ರು ಅಂದ್ರೆ ಮಂಗಳವಾರದಿಂದ ಖಾತೆಗಳಿಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ನೋಡೋಣ. ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತವರು ತಿಳಿಸಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇಂದ ಅವ್ರಿಗೆ ಅಪ್ಡೇಟ್ ಬಂದಿದೆ, ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ. ಸೊ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ 16ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಬರುತ್ತೆ ಅಂತ. ಸೊ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.